ದೇವ್ರ ನಾಮಕ್ಕೆ ಸ್ತೋತ್ರ. ಇವತ್ತು ನಾವು ಏಪ್ರಿಲ್ 4, 2026 ರನ್ ಫಾರ್ ಜೀಸಸ್ ಯೇಸುವಿಗಾಗಿ ಓಟ ಅನ್ನೋ ಒಂದು ಕಾರ್ಯಕ್ರಮ ವಿಜೃಂಭಣೆಯಿಂದ ಆಚರಿಸುತ್ತಿದ್ದೇವೆ. ಇದು ಒಂದು ಶಾಂತಿಯ ಮತ್ತು ಪ್ರೀತಿಯ ಸಂದೇಶ ನಾವು ಸಾರುತ್ತಿರುತ್ತೇವೆ. ಅದಾದ್ಮೇಲೆ ಯೇಸು ಕ್ರಿಸ್ತನು ನಮಗೋಸ್ಕರ, ಇಡೀ ಲೋಕಗೋಸ್ಕರ ತನ್ನ ರಕ್ತವನ್ನು ಸುರಿಸಿ ತನ್ನ ಪ್ರೀತಿಯನ್ನು ತೋರಿಸಿದ ಒಂದು ಚಿಹ್ನೆಯಾಗಿ, ಒಂದು ಗುರುತಾಗಿ ನಾವು ಈ ಒಂದು ರನ್ ಫಾರ್ ಜೀಸಸ್ ಅನ್ನೋ ಒಂದು ಕಾರ್ಯಕ್ರಮ ವಿಜೃಂಭಣೆಯಿಂದ ಮಾಡಿದ್ದೇವೆ. ಇದಕ್ಕೆ ನಮ್ಮ ಪೊಲೀಸ್ ಇಲಾಖೆಯವರು ಮತ್ತೆ ನಮ್ಮ ಸಂಚಾರಿ ಪೊಲೀಸ್ ಇಲಾಖೆಯವರು ತುಂಬಾ ಒಂದು ರಕ್ಷಣೆ ಕೊಟ್ಟು ಮತ್ತೆ ಸಹಕರಿಸಿದಗೋಸ್ಕರ ಇದು ಚೆನ್ನಾಗಿ ಮತ್ತೆ ವಿಜೃಂಭಣೆಯಾಗಿ ಆಚರಿಸಕ್ಕೆ ನಮಗೆ ಹೆಲ್ಪ್ ಮಾಡಿದ್ದಕ್ಕೆ ಅವರಿಗೂ ನಾವು ಧನ್ಯವಾದ ಹೇಳುತ್ತೇವೆ. ಅದೇ ರೀತಿಯಾಗಿ ನಮ್ಮ ಗುಲ್ಬರ್ಗಾದ ಎಲ್ಲ ಕ್ರೈಸ್ತ ಸಮುದಾಯದ ಹೆಣ್ಮಕ್ಕಳು, ಚಿಕ್ಕ ಮಕ್ಕಳು, ಯವನಸ್ಥರು ಮತ್ತೆ ಎಲ್ಲಾ ಚರ್ಚ್ನ ಹಿರಿಯರ ನಾಯಕರು, ಪಾಸ್ಟರು ಮತ್ತೆ ನಮ್ಮ ಬಿಷಪರಾದ ರೆವರೆಂಟ್ ರಾಬರ್ಟ್ ಮಿರಾಂಡಾ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ನಾನು ಹೃತ್ಪೂರ್ವಕವಾಗಿ ವಂದನೆ ಹೇಳುವನಾಗಿರ್ತೇನೆ. ವಿಜಯ್ ಕೋರಿ. ರನ್ ಫಾರ್ ಜೀಸಸ್ ವಿಶೇಷ ಕಾರ್ಯಕ್ರಮದಲ್ಲಿ ಇಂದು ಭಕ್ತಿಯಿಂದ ನಡೆಯಿತು. ಚಿಕ್ಕ ಮಕ್ಕಳು ಹಾಗೂ ಕುಟುಂಬಗಳು ಉತ್ಸಾಹದಿಂದ ಭಕ್ತಿಯಿಂದ ಭಾಗವಹಿಸಿದರು. ಇವತ್ತು ನಾವು ಸೂಪರ್ ಮಾರ್ಕೆಟ್ ಜಗತ್ ಸರ್ಕಲ್ ಇಂದ ತಿಮ್ಮಾಪುರಿ ಚೌಕ್ ತನ ರನ್ ಫಾರ್ ಜೀಸಸ್ಗಾಗಿ ಭಕ್ತಿಯಿಂದ ನಡೆದಿದ್ದೇವೆ. ಈ ಕಾರ್ಯಕ್ರಮ ಉತ್ಸಾಹವನ್ನು ಇವತ್ತು ಕಲಬುರಗಿ ನಗರದಲ್ಲಿ ರನ್ ಫಾರ್ ಜೀಸಸ್ ಕಾರ್ಯಕ್ರಮ ನಾವೆಲ್ಲರೂ ಸಂತೋಷವಾಗಿ ಭಾಗವಹಿಸಿದ್ದೇವೆ. ಇವತ್ತು ನಮ್ಮ ಗುಲ್ಬರ್ಗಾದಲ್ಲಿ ನಾವು ಎಲ್ಲ ಚರ್ಚಸ್ಗಳು ಜಗತ್ ಸರ್ಕಲ್ ಮಾರ್ಕೆಟ್ ಇಂದ ತನಕ ನಾವು ಮರಾಠನ ಮೇಲೆ ಬಂದಿದ್ದು ನಮ್ಗೆಲ್ಲರಿಗೂ ಸಂತೋಷ ಇದೆ. ಯಾಕೆಂದ್ರೆ ರನ್ ಫಾರ್ ಜೀಸಸ್ಗೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ದು ನಾವು. ಸೊ ನಮ್ಮ ಬಿಷಪ್ ರಾಬರ್ಟ್ ಮಿರಾಂಡಾ ಅವರಿಗೆ ಎಲ್ಲ ಜನರಿಗೆ ಯಾರಾದ್ರೂ ಪಾರ್ಟಿಸಿಪೇಟ್ ಮಾಡಿದ್ರು ಎಲ್ಲರಿಗೂ ನಾವು ಕೃತಜ್ಞತೆ ಹೇಳ್ತೀವಿ. ಇದು ಸಕ್ಸಸ್ ಐತಿ ಪ್ರೋಗ್ರಾಮು. ಸೊ ನಮಗೆ ಚಾನ್ಸ್ ಕೊಟ್ಟಿದ್ದಕ್ಕೆ ಧನ್ಯವಾದ. ನನ್ನ ಹೆಸರು ಫಾದರ್ ಸ್ಟ್ಯಾನಿ ಲೋಬೋ. ಈ ಒಂದು ರನ್ ಫಾರ್ ಜೀಸಸ್ ಕಾರ್ಯಕ್ರಮ ಇವತ್ತು ಬಹಳ ಸುಂದರವಾಗಿ ಆಗಲು ಅನೇಕರು ಕಾರಣಕರ್ತರು ಅಂತ ನಾನು ಹೇಳ ಬಯಸುತ್ತೇನೆ. ಪ್ರತ್ಯೇಕವಾಗಿ ನನ್ನ ಧನ್ಯವಾದಗಳು ನಮ್ಮ ಧರ್ಮಾಧ್ಯಕ್ಷರಿಗೆ, DS ಸಾಹೇಬರಿಗೆ, ಎಲ್ಲಾ ಸಭಾ ಪಾಲಕರಿಗೆ ಮತ್ತು ಪ್ರತ್ಯೇಕವಾಗಿ ನಮ್ಮ ಯುವಕರಾದ ವಿಜಯ್ ಕೋರಿ ಅವರಿಗೆ ಮತ್ತು ಅನೇಕರು ಅವರನ್ನು ನಾನು ಸ್ಮರಿಸುವನಾಗಿದ್ದೇನೆ. ಈ ರನ್ ಫಾರ್ ಜೀಸಸ್ ಕಳೆದ ಕೆಲವು ವರ್ಷಗಳಿಂದ ಈ ಕಾರ್ಯಕ್ರಮ ನಾವು ಮಾಡುತ್ತಾ ಇದ್ದೇವೆ. ಇದರಲ್ಲಿ ಬಹಳಷ್ಟು ಯುವಜನರು, ಯುವಕರು, ಯುವತಿಯರು, ಮಕ್ಕಳು, ಹಿರಿಯರು ಭಾಗವಹಿಸುವುದನ್ನು ನಾವು ನೋಡುತ್ತಾ ಇದ್ದೇವೆ. ಮುಂಜಾನೆ ಬೇಗ ಎದ್ದು 6 ಗಂಟೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಜನರು ಸೇರುತ್ತಾರೆ. ಇವತ್ತು ಸುಮಾರು 600-700 ಮಂದಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಇದಕ್ಕಾಗಿ ನಮಗೆ ಸಹಕಾರ ನೀಡಿದ ಪೊಲೀಸ್ ಸಿಬ್ಬಂದಿಯವರಿಗೆ
ಪತ್ರಕರ್ತರಿಗೆ, ಇಲ್ಲಿ ಟ್ರಾಫಿಕ್ ಮ್ಯಾನೇಜ್ ಮಾಡುವ ಅಧಿಕಾರಿಗಳಿಗೆ, ಎಲ್ಲ ಮುಖಂಡರನ್ನು ನಾನು ಸ್ಮರಿಸಿ ಅವರಿಗೆ ಧನ್ಯವಾದ ಸಮರ್ಪಿಸುತ್ತೇನೆ. ಇವತ್ತಿನ ಕಾರ್ಯ ಬಹಳ ಒಳ್ಳೆದಾಯಿತು, ಎಲ್ಲರ ಸಹಕಾರ ಇತ್ತು, ಸಂತೋಷವಾಗಿ ಕ್ರಿಸ್ತನಿಗಾಗಿ ನಾವು ಓಡಿದೆವು. ಕ್ರಿಸ್ತನಿಗಾಗಿ ನಾವು ಓಡಿ ಈ ಕಾರ್ಯಕ್ರಮ ಮಾಡಿದ್ದೇವೆ. ತಮಗೆಲ್ಲರಿಗೂ ಧನ್ಯವಾದಗಳು. ಇಂದು ಯೇಸುವಿನೊಂದಿಗೆ ಓಟ, ಯೇಸುವಿಗಾಗಿ ಓಟ, ಈ ಓಟದಲ್ಲಿ ಭಾಗವಹಿಸಿ ತುಂಬಾ ಖುಷಿ ಆಯಿತು. ಇದೊಂದು ಎನರ್ಜೆಟಿಕ್ ಓಟ ಆಗಿತ್ತು. ನಾವು ಎಲ್ಲೇ ಸೂಪರ್ ಮಾರ್ಕೆಟ್ ಇಂದ ಇಲ್ಲಿ ತನಕ ಓಡಿ ಬಂದು ತುಂಬಾ ಖುಷಿ ಆಯಿತು. ರಿಯಲಿ ಎನರ್ಜೆಟಿಕ್, ಅಂದ್ರೆ ತುಂಬಾ ಎನರ್ಜಿ ತಂದಿರುವ ಈ ಓಟ ನಮಗೆ ತುಂಬಾ ಖುಷಿ ತಂದಿದೆ. ಎಲ್ಲರಿಗೂ ನಮಸ್ಕಾರ. ನಾವು ಭಾಗವಹಿಸಿದ್ದೀವಿ. ಮಾರ್ಕೆಟ್ ದಿಂದ ತಿಮ್ಮಾಪುರಿವರೆಗೂ ನಾವು ಬಂದಿದ್ದೀವಿ. ರನ್ ಫಾರ್ ಜೀಸಸ್, ಓಡೋಣ ಯೇಸುವಿಗಾಗಿ ಅಂತ ತುಂಬಾ ಖುಷಿ ಇದೆ, ತುಂಬಾ ಎನರ್ಜಿ ಆಗಿದೆ. ಇದೇ ತರ ಕಂಟಿನ್ಯೂ ಮುಂದುವರಿಯಲಿ ಎಂದು ನಾವು ದೇವರಲ್ಲಿ ಆಶಿಸುತ್ತೇವೆ. ಧನ್ಯವಾದಗಳು. ರನ್ ಫಾರ್ ಜೀಸಸ್, ರನ್ ಫಾರ್ ಜೀಸಸ್, ಓಡೋಣ ಯೇಸುವಿಗಾಗಿ, ಓಡೋಣ ಯೇಸುವಿಗಾಗಿ, ಓಡೋಣ. ಯುವಜನರೇ, ಇದರ ಶೋಭೆಯ ನಮ್ಮ ವಿಶ್ವಾಸ ಏನಿದೆ ಅಂತ ನಿಮ್ಮ ಸಾಕ್ಷಿ ಜಗತ್ತಿಗೆ ಇದು ಸಾಕ್ಷಿಯಾಗಿರಲಿ ಅಂತ ನಿಮಗೆಲ್ಲರಿಗೂ ಕೊಟ್ಟಿದ್ದಾರೆ. ಮುಂದಾಳುತನ ವಹಿಸಿದ್ದಾರೆ. ಅವರು ನಮ್ಮ ಯುವ ನಾಯಕರು. ಅವರಿಗೆ ನಾನು ಹಾರ್ದಿಕ ಕೃತಜ್ಞತೆ ಸಲ್ಲಿಸ್ತೇನೆ. ಜೋರಾಗಿ ಚಪ್ಪಾಳೆ ಕೊಡೋಣ. ಹಾಗೆಯೇ ಇವರ ಜೊತೆ ಫಾದರ್ ಸ್ಯಾನಿ ಅವರು, ಹಾಗೆಯೇ ನಮ್ಮ ಸಿಮಿಯನ್ ಸ್ಯಾಮ್ಯುಯಲ್ ಕಾರ್ಯದರ್ಶಿಗಳು ಯುನೈಟೆಡ್ ಕ್ರಿಶ್ಚಿಯನ್ ಫೋರಂ, ಅವರು ಕೂಡ ಇವತ್ತು ಪರ್ಮಿಷನ್ ತೆಗೆದುಕೊಳ್ಳುವ ಇತರ ವಿಷಯಗಳಿಗಾಗಿ ನಾವು ಕೃತಜ್ಞತೆ ಸಲ್ಲಿಸೋಣ. ಮತ್ತೊಮ್ಮೆ ನಿಮಗೆಲ್ಲರಿಗೂ, ದೊಡ್ಡವರಿಗೆ, ಚಿಕ್ಕವರಿಗೆ, ಮಕ್ಕಳಿಗೆ, ಪ್ರತಿಯೊಬ್ಬರಿಗೂ ನನ್ನ ಹಾರ್ದಿಕ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಆತ್ಮೀಯರೇ, ಪ್ರಭು ಯೇಸು ತಮ್ಮ ಪುನರುತ್ಥಾನದ ಮೂಲಕ ಶಾಂತಿಯನ್ನು ತಂದರು. ಮತ್ತು ಈ ಪಾರಿವಾಳಗಳನ್ನು ಶಾಂತಿಯ ಸಂಕೇತವಾಗಿ ನಾವು ಹಾರಿಸಿಕೊಡ್ತೇವೆ. ಬೋಲೋ ಯೇಸು ಮಸೀಹ್. ಇವಾಗ ನಾನು ಅವರನ್ನು ತೆಗೆದುಕೊಂಡು ಹೋಗುತ್ತೇನೆ ಎಂದಳು. ಯೇಸು ಆಕೆಗೆ ಮರಿಯಾ ಎಂದರು. ಆಕೆ ಹಿಂದೆ ತಿರುಗಿ ಆಕೆಗೆ, ನನ್ನನ್ನು ಹಿಡಿದುಕೊಂಡಿರಬೇಡ, ನಾನು ಇನ್ನೂ ಪಿತನ ಬಳಿಗೆ ಏರಿ ಹೋಗಿಲ್ಲ. ನೀನು ನನ್ನ ಸಹೋದರರ ಬಳಿಗೆ ಹೋಗಿ ಅವರಿಗೆ ಹೀಗೆ ಹೇಳು, ನನ್ನ ಪಿತನ ಮತ್ತು ನಿಮ್ಮ ಪಿತನ ಬಳಿಗೆ, ನನ್ನ ದೇವರ ಮತ್ತು ನಿಮ್ಮ ದೇವರ ಬಳಿಗೆ ನಾನು